ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಳ್ಳಾರಿಯಲ್ಲಿ ಆಟೋ LPG ಮತ್ತು CNG ಗ್ಯಾಸ್ನ ಅಭಾವ ತೀವ್ರತರವಾಗ್ತಾ ಇದೆ. ಬಳ್ಳಾರಿನಲ್ಲಿ ಸ್ಟಾಕ್ ಇಲ್ಲದೆ ಬಳ್ಳಾರಿಯ ಕೆಲ ಗ್ಯಾಸ್ ಬಂಕ್ಗಳು ಕ್ಲೋಸ್. ಒಂದು ಕಡೆ ಆಟೋ LPG ಇಲ್ಲ, ಒಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಇಲ್ಲ, ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಬ್ಯಾರಿಕೇಡ್ ಹಾಕಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. ಗ್ಯಾಸ್ ಸಿಗದೆ ಬಳ್ಳಾರಿಯಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಆಟೋ ತಳ್ಕೊಂಡು ಹೋಗ್ತಾ ಇದ್ದಾರೆ ಆಟೋ ಚಾಲಕರು. ನೋಡಿ, ಕೆಲವು ಆಟೋಗಳಲ್ಲಿ ಎರಡೂ ಆಪ್ಷನ್ಸ್ ಇರುತ್ತೆ ನಿಮಗೆ, ಪೆಟ್ರೋಲ್ ಆ್ಯಂಡ್ CNG. ಆ ಥರ ಇದ್ದರೆ ಓಕೆ, ಪೆಟ್ರೋಲ್ ಗಿಟ್ರೋಲ್ ಹಾಕಿಸ್ಕೊಂಡು ಹೆಂಗೋ ಓಡಿಸ್ಕೋತಾರೆ. ಕೆಲವು ಆಟೋಗಳಲ್ಲಿ ಮಾತ್ರ ಬರೀ LPGನಲ್ಲೇ ಓಡೋಂಗಿರುತ್ತೆ. ಅವ್ರು ಏನು ಮಾಡ್ತಾರೆ ಪಾಪ, ಖಾಲಿ ಆಯಿತು ಅಂದರೆ ತಳ್ಕೊಂಡು ಹೋಗ್ಬೇಕು. ನೋಡಿ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಈ ಥರನ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು ವಾರಕ್ಕೆ ಎಲ್ಲ LPG ಆಟೋಗಳು ಕೂಡ ಮನೆ ಮುಂದೆ ನಿಲ್ಲಿಸಬೇಕಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತಕ್ಕೆ ಇದೀಗ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಕಡೆಗೆ ಸಿಲಿಂಡರ್ ಕೊರತೆ ಆಗಿದ್ದರೆ, ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಆದರೆ ಅದ್ರ ಜೊತೆಗೆ ಇದೀಗ ಬಳ್ಳಾರಿಯಲ್ಲಿ ವೆಹಿಕಲ್ಗಳಿಗೆ ಅಂದರೆ ಆಟೋಗಳಿಗೆ ಆಗ್ತಕ್ಕಂಥ LPG ಗ್ಯಾಸ್, ಅದ್ರ ಜೊತೆಗೆ CNG ಗ್ಯಾಸ್ನ ಕೊರತೆ ತೀವ್ರವಾಗಿರುವಂಥದ್ದು. ಇದರ ಭಾಗವಾಗಿ ಬಹುತೇಕ ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಏನು CNG ಮತ್ತು LPG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಬಂದಾಗಿರುವಂಥದ್ದು. ನಾನೀಗ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಒಂದು ಆಟೋ LPG ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಈಗಾಗಲೇ ಅಂದರೆ ಗ್ಯಾಸ್ ಇರದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಬಂಕ್ ಮಾಲೀಕರುಗಳು ಕೂಡ ಈಗ ಬ್ಯಾರಿಕೇಡ್ಗಳನ್ನ ಹಾಕಿ ಇಡೀ ಬಂಕನ್ನು ಬಂದ್ ಮಾಡಿರುವಂಥದ್ದು. ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಈಗಾಗಲೇ ಏನು ಆಟೋ LPG ಗ್ಯಾಸ್ನ ದರ ಏನಿದೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಇದರಿಂದಾಗಿ ಆ ಒಂದು ದರದಲ್ಲಿ ನಾವು ಖರೀದಿ ಮಾಡ್ಕೊಂಡು ಬಂದರೆ ಇಲ್ಲಿರ್ತಕ್ಕಂಥ ಆಟೋ ಚಾಲಕರುಗಳು ಅಂದರೆ ಆಟೋದವ್ರು ಯಾರು ಕೂಡ ಅದನ್ನು ಖರೀದಿ ಮಾಡೋದಿಲ್ಲ. ಬದಲಾಗಿ ನಾವು ಕೂಡ ಇಲ್ಲಿ ದರವನ್ನು ಏರಿಕೆ ಮಾಡಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮಾಲೀಕರುಗಳು ಸಹಿತ ಇದೀಗ ಆ ಒಂದು ಆಟೋ LPG ಗ್ಯಾಸ್ ಮತ್ತು CNG ಗ್ಯಾಸನ್ನು ಖರೀದಿ ಮಾಡದೆ ಇದೀಗ ಬಂಕ್ಗಳನ್ನು ಬಂದ್ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಗೆ ಮುಂದಾಗಿರುವಂಥದ್ದು. ಬಳ್ಳಾರಿ ನಗರದಲ್ಲಿ ಪ್ರತಿದಿನವೂ ಕೂಡ ಈ ಒಂದು ಆಟೋ LPG ಮತ್ತು CNG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಫುಲ್ ರಶ್ ಆಗಿರ್ತಿದ್ವು. ಆದರೆ ಇದೀಗ ಆ ಒಂದು ದರ ಏಕಾಏಕಿ ಏರಿಕೆ ಆಗಿರೋದ್ರಿಂದ ಬಳ್ಳಾರಿಯಲ್ಲಿ ಈಗ ಆ ಒಂದು CNG ಮತ್ತು LPG ಗ್ಯಾಸ್ನ ಬಂಕ್ಗಳೆಲ್ಲವೂ ಕೂಡ ಬಂದಾಗಿರುವಂಥದ್ದು. ಇದರಿಂದಾಗಿ ಎಷ್ಟೋ ಜನ ಆಟೋ ಚಾಲಕರುಗಳು ತಮ್ಮ ಆಟೋಗಳನ್ನು ತಳ್ಳಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಸ್ವತಃ ಮಾತಾಡಲಿಕ್ಕೆ ಇದೀಗ ಪೆಟ್ರೋಲ್ ಬಂಕ್ನ ಮಾಲೀಕರದವ್ರು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಯಾವಾಗಿಂದ ಈ ಒಂದು ಬಂಕ್ ಕ್ಲೋಸ್ ಮಾಡಿದ್ರಿ ಅಂತ? 5 ದಿನ ಆಯ್ತು ಇವತ್ತಿಗೆ. ಈಗ ನಾಳೆಗೆ ಬಂದ್ರೆ 1 ವೀಕ್ ಆಗ್ತದೆ. ಯಾಕೆ ಸರ್? ಸ್ಟಾಕ್ ಇಲ್ಲ. ಅಲ್ಲ, ಈಗ ಇನ್ನೂ ಒಂದು ಸರ್, ಏನೋ ದರ ಏರಿಕೆ ಆಗಿದೆ, ಅದನ್ನ ಅದೇ ದರದಲ್ಲಿ ನಾವು ತಂದು ಮಾರಾಟ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಏನು ಆಟೋದವ್ರು ಯಾರು ಕೂಡ ಖರೀದಿ ಮಾಡೋದಿಲ್ಲ ಅನ್ನುವಂಥದ್ದು ನಿಜನಾ ಸರ್? ಇದು ಇದ್ದವ್ರು ಮಾಡ್ಕೊಂತಾರ, ಇಲ್ದವ್ರು ಬಹಳ ಕಷ್ಟ ಆಗ್ತದೆ. ಏನಿದೆ ಸರ್ ರೇಟಿಂಗ್ ಮಾರ್ಕೆಟ್ ಅಲ್ಲಿ? ಈಗ ಅಟ್ಲೀಸ್ಟ್ ಈಗ ಇರೋದು 84-95 ಪೈಸಾ. ಅಲ್ಲ, ಹೊರಗಡೆಯಿಂದ ಜಾಸ್ತಿ ರೇಟ್ ಕೇಳ್ತಾರೆ ಅಂತ. ಹೌದು. ಎಷ್ಟು ಕೇಳ್ತಾ ಇದ್ದಾರೆ ಸರ್? ಅವ್ರ ಪರ್ಚೇಸ್ ರೇಟ್ 95 ಇದ್ರೆ ನಾವ್ ಏನ್ ಮಾಡ್ಬೇಕು? ಪರ್ಚೇಸ್ ರೇಟ್ 95 rupees. ಅಲ್ಲ ಸರ್, ಈಗ ಆಟೋದವ್ರು ಎಲ್ರು ದಿನ ಬರ್ತಾರೆ ಹೋಗ್ತಾರೆ, ಸೊ ಅವ್ರು ಏನ್ ಹೇಳ್ತಾರೆ ಸರ್ ಇಲ್ಲೆಲ್ಲ? ಅದೇ ಸರ್, ಸ್ವಲ್ಪ ರೇಟ್ ಬಗ್ಗೆ ತುಂಬಾ ಇದು ಕೇಳ್ತಾರೆ ಸರ್. ರೇಟ್ ಹಿಂಗ್ ಜಾಸ್ತಿ ಆದ್ರೆ ಹಂಗೆ ನಮ್ಗೆ ಆಟೋ ಓಡಿಸಕ್ಕೆ ಕೊಡೋ ಬಾಡಿಗೆ ಕೂಡ, ಸೀಟ್ ಬಾಡಿಗೆ ಕೂಡ ಕೊಡೋದು ಕೂಡ ಅಷ್ಟು ಕೊಡಲ್ಲ ಅವರು. ಈಗ 15 ರೂಪಾಯಿ ಕೂಡ ಹೇಳ್ತಾರೆ ಅಂತ ಹೇಳ್ತಾರೆ ಸರ್. ಅವ್ರು ಬರೀ 10 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಸರ್. ಇವಾಗ ಸರ್ 85 ಸರ್, 85 ಆಗಿದೆ ಈಗ ರೇಟ್ ಬಂದು. 20 ರೂಪಾಯಿ ಮೊದಲು ರೇಟ್ಗೆ ಈ ರೇಟ್ಗೆ 20 ರೂಪಾಯಿ ಜಾಸ್ತಿ. ಇಲ್ಲ ಸರ್, ಈಗ ಏಕೈಕಿ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಸರ್? ಇಲ್ಲ ಸರ್, ಇಲ್ಲ. ಒಂದು ವಾರದಲ್ಲಿ 5 ರೂಪಾಯಿ, ಒಂದು ವಾರ ಇನ್ನೊಂದು ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹಂಗೆ ಜಾಸ್ತಿ ಆಗಿದೆ ಸರ್. ಅಲ್ಲ, ಈಗೇನೋ ಮಾರ್ಕೆಟ್ ನಲ್ಲಿ ಪರ್ಚೇಸ್ ರೇಟ್ ಅನ್ನು 99 ರೂಪೀಸ್, 100 ರೂಪೀಸ್ ಹೇಳ್ತಾರಂತಲ್ಲ ಸರ್ ಈಗ? ಹೌದು ಸರ್, ಈಗ ಆ ರೇಟ್ ಹೇಳ್ತಿದ್ದಾರೆ ಈಗ. ಹಂಗಾಗಿ ನೀವು ಬಂದ್ ಮಾಡಿದ್ರಿ? ಹೌದು ಸರ್, ಅದಕ್ಕೆ ಬಂದ್ ಮಾಡ್ಬಿಟ್ಟು ಸ್ಟಾಕ್ ಬೇರೆ ಬರ್ತಾ ಇಲ್ಲ ಸರ್. ಸ್ಟಾಕ್ ಕೂಡ ಇಲ್ಲ ನಮ್ಮ ಕಡೆ, ನಮ್ಮ ಕಂಪ್ನಿ ಕಡೆಯಿಂದ ಸ್ಟಾಕ್ ಕೂಡ ಸಿಗ್ತಾ ಇಲ್ಲ ಸರ್. ಅದಕ್ಕೆ ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಆ ರೇಟ್ ಕೇಳ್ತಾರೆ ಸರ್ ಅವ್ರಿಗೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೇಳುವಂತ ಮಾತು. ಒಂದ್ ಕಡೆಗೆ ಸ್ಟಾಕ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ದರ ಏರಿಕೆಯಿಂದಾಗಿ ನಾವು ಖರೀದಿ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕ್ರಮೇಣವಾಗಿ ಏನು LPG ಮತ್ತು CNG ಗ್ಯಾಸ್ನ ಏನು ದರವು ಕೂಡ ಏರಿಕೆ ಆಯಿತು. ಹೀಗಾಗಿ ಆಟೋ ಚಾಲಕರುಗಳು ಕೂಡ ಅದನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಯಾಕಂದ್ರೆ ಆಟೋಗಳಿಗೆ ಕಡಿಮೆ ದುಡ್ಡನ್ನು ಕೊಟ್ಟು ಜನ ಪ್ರಯಾಣ ಮಾಡ್ತಾರೆ. ಹೀಗಾಗಿ ಇಲ್ಲೇನೆ ಹೆಚ್ಚುವರಿ ಕೊಟ್ಟರೆ ನಾವು ಹೇಗೆ ಮಾಡೋದು ಅನ್ನುವಂಥ ಅಳಲನ್ನ ಅವರು ಕೂಡ ತೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ದರ ಹೆಚ್ಚಳ, ಮತ್ತೊಂದು ಕಡೆಗೆ ಸ್ಟಾಕ್ ಇರದೇ ಇರೋದ್ರಿಂದಾಗಿ ನಾವು ಖರೀದಿ ಮಾಡಿಲ್ಲ. ಹೀಗಾಗಿ ಕಳೆದ 5 ದಿನಗಳಿಂದಲೂ ಕೂಡ ಬಂಕ್ ಅನ್ನ ಕ್ಲೋಸ್ ಮಾಡಿದೀವಿ ಅನ್ನುವಂಥ ಅಳಲನ್ನ ಇದೀಗ ಪೆಟ್ರೋಲ್ ಬಂಕ್ ಮಾಲೀಕರು ಅಂದ್ರೆ CNG ಮತ್ತು LPG ಗ್ಯಾಸ್ ಬಂಕ್ ಮಾಲೀಕರು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್, ಪಬ್ಲಿಕ್ ಟಿವಿ, ಬಳ್ಳಾರಿ.